ಗೈಸ್, ಇವತ್ತು ನಾನು ಮತ್ತು ಶರಣ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಲಾಸ್ಟ್ 3 ಮಂತ್ಸಿಂದ ಹೆಂಗೆ ಬೆಳೆದ್ವಿ ಅಂತ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಶರಣ್, ಆ ಜಾನರ್ ಇನ್ಸ್ಟಾಗ್ರಾಮ್ ಅಲ್ಗೋರಿದಮ್ನ ನಾನು ನೀನು ಹೆಂಗೆ ಬೀಟ್ ಮಾಡಿದ್ವಿ, ಹೆಂಗೆ ಕ್ರ್ಯಾಕ್ ಮಾಡಿದ್ವಿ ಅಂತ ಸ್ವಲ್ಪ ನಮ್ಮ ವ್ಯೂವರ್ಸಿಗೆ ಕೂಡ ಹೇಳು ನೀನು. ಗುಡ್ ಕ್ವಶನ್ ವರುಣ್. ಸೊ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲ ಇನ್ಸ್ಟಾಗ್ರಾಮ್ ಆಗಲಿ, ಟಿಕ್ಟಾಕ್ ಆಗಲಿ, ಮೂವೀಸ್ ಆಗಲಿ ಎಲ್ಲದಕ್ಕೂ ಒಂದು ಜಾನರ್ ಅಂತ ಇರುತ್ತೆ. ಜಾನರ್ ಅಂದರೆ ನೀಶ್. ಇವಾಗ ಕಾಮಿಡಿ, ಹಾರರ್, ಸೈನ್ಸ್ ಫಿಕ್ಷನ್, ಆ್ಯಕ್ಷನ್, ಈ ಥರ ಎಲ್ಲದರಲ್ಲೂ ಹೆಂಗೆ ಒಂದು ನೀಶ್ ಇರುತ್ತೋ ಅದೇ ಥರ ಇನ್ಸ್ಟಾಗ್ರಾಮಲ್ಲೂ ಇರುತ್ತೆ. ಇದೊಂದನ್ನು ನೀವು ಕ್ರ್ಯಾಕ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಈಸಿ. ನಿಮಗೆ ಈಸಿಯಾಗಿ ಇನ್ಫ್ಲುಯೆನ್ಸರ್ಸ್ ಆಗ್ಬೋದು. ನೀವು ಈಸಿಯಾಗಿ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ ಆರಾಮಾಗಿ ದುಡ್ಡು ಮಾಡೋದು ಸ್ಟಾರ್ಟ್ ಮಾಡ್ಬೋದು. ಸೊ ಇವತ್ತು ನಿಮಗೆ ನಾವು ಪ್ರತಿಯೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತೀವಿ ಹೆಂಗೆ ಅಂತ. ಸೊ ಪ್ಲೀಸ್ ಕಂಪ್ಲೀಟಾಗಿ ನೋಡಿ ಇದನ್ನು. ನಾನು ಮತ್ತು ಶರಣ್ ಬಂದ್ಬಿಟ್ಟು ಇಬ್ಬರೂ ಯಾವ ರೀಲ್ಸ್ ಮಾಡೋಣ, ಯಾವ ಥರ ಜಾನರಿಂದ ಬರೋಣ, ಹೆಂಗೆ ನಮ್ಮನ್ನು ಪೋರ್ಟ್ರೇ ಮಾಡೋಣ ಮತ್ತು ಸೋಷಿಯಲ್ ಮೀಡಿಯಾ ಮುಂದೆ ಅಂತ ತುಂಬಾ ಯೋಚನೆ ಮಾಡ್ತಿದ್ವಿ. ಬಟ್ ನಮಗೆ ಯಾವತ್ತೂ ಗೊತ್ತಾಗ್ತಿರ್ಲಿಲ್ಲ. ತುಂಬಾ ಐಡಿಯಾಸ್ ಇತ್ತು ಡಿಫ್ರೆಂಟ್ ಆಗಿ. ಫಾರಿನರ್ಸ್ ಏನು ಮಾಡ್ತಾರೆ, ಇಂಡಿಯನ್ಸ್ ಏನು ಮಾಡ್ತಾರೆ, ಹೆಂಗೆ ಕನೆಕ್ಟ್ ಆಗೋದು ಅಂತ. ಬಟ್ ಯಾವುದು ಕೂಡ ವರ್ಕೌಟ್ ಆಗ್ತಾ ಇರಲಿಲ್ಲ. ಎವ್ರಿ ಒನ್ ವಾಸ್ ಮೇಕಿಂಗ್ ಫನ್ ಆಫ್ ಅಸ್. ಬಟ್ ನಾವೇನು ಮಾಡಿದ್ವಿ ಅಂದರೆ ಒಂದು ವೀಡಿಯೋ ನೋಡಿದ್ವಿ ಒಂದಿನ. ಹೆಂಗೆ ಅಂದರೆ ಅವರಿಬ್ಬರು ಟ್ವಿನ್ಸ್ ಕ್ಯಾಮ್ರಾನ ನೋಡಿಕೊಂಡು ಸ್ಟ್ರೈಟಾಗಿ ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ಸೊ ಅದು ತುಂಬ ಅಟ್ರಾಕ್ಟ್ ಆಗುತ್ತೆ ಜನರಿಗೆ. ಯಾಕಂದರೆ ಟ್ವಿನ್ಸ್ ಜಾಸ್ತಿ ಜನ ಇರಲ್ಲ ಇಂಡಿಯಾದಲ್ಲಾಗಲಿ ಫಾರಿನಲ್ಲಿ. ವೆರಿ ಯೂನಿಕ್ ಪೀಪಲ್ ಟ್ವಿನ್ಸ್ ಅಂದರೆ. ಸೊ ನಾವಿಬ್ಬರು ಆ ಥರ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಇಬ್ಬರು ಟ್ವಿನ್ಸ್ ಆಗಿ ಮುಂದೆ ನಿಂತ್ಕೊಂಡು. ಸೊ ಇಟ್ ಅಟ್ರಾಕ್ಟೆಡ್ ಲಾಡ್ ಆಫ್ ಪೀಪಲ್ ಕರ್ನಾಟಕದಲ್ಲಿ. ಸೊ ಕರ್ನಾಟಕದ ಜನತೆ ನಮ್ಮಿಬ್ಬರಿಗೆ ತುಂಬ ಅಂದರೆ ತುಂಬಾ ಪ್ರೀತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವಿತಿನ್ 3 ಮಂತ್ಸ್ ನಾವು ಮಿಲಿಯನ್ಸ್ ಆಲ್ಮೋಸ್ಟ್ ನಮ್ಮಿಬ್ಬರು ಡ್ಯಾಶ್ ಬೋರ್ಡ್ ಬಂದು 30 ಮಿಲಿಯನ್ ಆಗಿದೆ ಇವಾಗ. ದಟ್ ಮೀನ್ಸ್ 30 lakhs. ನಮ್ಮದು ಸಕ್ಸಸ್ ಸ್ಟೋರೀಸ್ ಈಗ ವರುಣ್ ಹೇಳಿದ್ದು. ಸೊ ಮೈನ್ ಥಿಂಗ್ ಏನು ಅಂದರೆ ಪ್ರೀವಿಯಸ್ಲಿ ಲೈಕ್ 4 or 5 years ಬ್ಯಾಕ್ ನಾವು ಕಾಲೇಜ್ ಇದ್ದಾಗಲೂ ಕಂಟೆಂಟ್ ಮಾಡ್ತಾ ಇದ್ವಿ. ಬಟ್ ನಮ್ಗೆ ಅದು ನೀಶ್ ಹೆಂಗೆ ಕಂಡುಹಿಡಿಯೋದಂತ ಗೊತ್ತಿರಲಿಲ್ಲ, ಏನು ಮಾಡೋದಂತ ಗೊತ್ತಿರಲಿಲ್ಲ. ವೆನ್ ಯು ಡೋಂಟ್ ಹ್ಯಾವ್ ಎ ಗೋಲ್, ನಿಮಗೆ ಗೊತ್ತಿರಲ್ಲ ಏನು ಮಾಡಬೇಕಂತ. ಸೊ ಗೋಲ್ ಬರೀ ದುಡ್ಡು ಮಾಡೋದಿದ್ರೆ ಯು ಕ್ಯಾನ್ ಡೂ ಇಟ್. ಯಾಕಂದರೆ ತುಂಬ ಬೋರ್ಡ್ ಆಗಿಬಿಡ್ತೀರ ಒಂದು ಪಾಯಿಂಟ್ ಆದಮೇಲೆ. ಸೊ ಜಸ್ಟ್ ಕೀಪ್ ಆನ್ ಡೂಯಿಂಗ್ ಇಟ್. ರೀಲ್ಸ್ ಮಾಡ್ತಾ ನಿಮ್ದು ಅದು ಒಂದು ರೀಲ್ ಹೊಡೆಯುತ್ತೆ, ಮಿಲಿಯನ್ ಹೊಡೆಯುತ್ತೆ. ಅವಾಗಿಂದ ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್. ನೀವು ಹೋಗ್ತಾನೆ ಇರ್ಬೋದು ಮುಂದೆ. ಮಿಲಿಯನ್ಸ್ ಬರ್ತಾನೆ ಇರುತ್ತೆ. ಈಗ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕೀಪ್ ಕನ್ಸಿಸ್ಟೆಂಟ್ ಇನ್ ಯುವರ್ ರೀಲ್ಸ್. ಸೊ ನಮ್ಮ ನೀಶ್ ಬಂದು ಏನಾಗಿತ್ತಂದರೆ ಟ್ವಿನ್ಸ್. ನಾವಿಬ್ಬರು ಟ್ವಿನ್ಸ್ ಕ್ಯಾಮ್ರಾ ಮುಂದೆ ಪೋರ್ಟ್ರೇ ಮಾಡ್ತಿರ್ತೀವಿ, ಹೌದಾ? ಸೊ ಹೆಂಗೆ ಮಾಡಿದ್ವಿ ಅಂದರೆ ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ಶರಣ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಸೊ ಆ ಇಬ್ಬರು ಬಂದು ತುಂಬ ಫನ್ನಿ ಆಗಿರುತ್ತೆ. ನಾನೇನೋ ಮಾತಾಡ್ತೀನಿ, ಅವನೇನೋ ಇನ್ನೊಂದು ಮಾತಾಡ್ತಾನೆ. ಸೊ ಎರಡಕ್ಕೂ ತುಂಬ ಫನ್ನಿ ಆಗಿರುತ್ತೆ. ಒಬ್ಬರು ಟ್ವಿನ್ಸ್ ಆ ಥರ ಮುಂದೆ ನಿಂತ್ಕೊಂಡು ಯೂನಿಕ್ ಕಂಟೆಂಟ್ ಕೊಡ್ತಾಯಿದ್ರೆ. ಸೊ ಮಿಸ್ಟರ್ ಬೀಸ್ಟ್ ಹೇಳ್ದಂಗೆ ಯಾರು ನೋಡಲಿಲ್ಲದಂಥ ಕಂಟೆಂಟ್ ಕೊಡಬೇಕು. ಇವಾಗ ಜಿಮ್ ಅಂತಲೇ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಜಿಮ್ಮಿಗೆ ಹೋಗಿ ಪ್ರತಿಯೊಬ್ಬರು ಜಿಮ್ ವಿಡಿಯೋಸ್ ಮಾಡ್ತಾರೆ. ಬಟ್ ನೀವು ಅದೇ ಜಿಮ್ಮಿಗೆ ಹೋಗಿ ಒಂದು ಕಂಟೆಂಟ್ ಇಷ್ಟು ಕೋಟಿ ಜನದಲ್ಲಿ ನೀವು ಯೂನಿಕ್ ಆಗಿ ಪೋರ್ಟ್ರೇ ಮಾಡಬೇಕಂದ್ರೆ ಯು ಹ್ಯಾವ್ ಟು ಶೋ ಸಮಥಿಂಗ್ ವೆರಿ ಯುನೀಕ್. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮಾಡಿದ್ದನ್ನೇ ರೊಟೀನ್ ಅಂದರೆ 75 ಡೇ ಹಾರ್ಡ್, 100 ಡೇ ಹಾರ್ಡ್, ಲಕ್ಷ ಜನ ಮಾಡಿದ್ದಾರೆ. ಅದು ಒಬ್ಬನ ಮಾತ್ರ ಫೇಮಸ್ ಆಗಿದ್ದು, ಅದು ನಿಮಗೂ ಗೊತ್ತು ಚೆನ್ನಾಗಿ. ಸೊ ಬಿ ವೆರಿ ಯೂನಿಕ್. 75 ಡೇಸ್ ಹಾರ್ಡ್ ಥರ ನೀವೇನೋ ಒಂದು ಯೂನಿಕ್ ಆಗಿ ಸ್ಟಾರ್ಟ್ ಮಾಡಿ. ಶರಣ್, ನಾವು ಫೈನಲಿ ನಮ್ಮ ವ್ಯೂವರ್ಸಿಗೆ ಹೇಳು, ಅವ್ರ ಜಾನರ್ನ ಹೆಂಗೆ ಕಂಡಿಡ್ಕೋಬೋದು ಅವರು. ಅಂದರೆ ಆ ಅಲ್ಗೋರಿದಮ್ನ ಹೆಂಗೆ ಕ್ರ್ಯಾಕ್ ಮಾಡ್ಬೋದು. ನಮಗೆ ಮಿಲಿಯನ್ಸ್ ಬಂದಂಗೆ ಅವ್ರಿಗೆ ಹೆಂಗೆ ಮಿಲಿಯನ್ಸ್ ತರ್ಬೋದು ಅವರನ್ನು. ಸೊ ಗೈಸ್, ಇಟ್ಸ್ ನಾಟ್ ಟೂ ಈಸಿ. ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್. ಬಟ್ ನೀವು ಸ್ವಲ್ಪನಾದರೂ ವರ್ಕ್ ಆಗಲೇಬೇಕು. ನಿಮ್ಮ ಕಾಲೇಜ್ ಆಗಲಿ, ನಿಮ್ಮ ವರ್ಕ್ ಆಗಲಿ ಎಲ್ಲ ಮುಗಿಸ್ಕೊಂಡು ಬಂದು ಈವ್ನಿಂಗ್ ನಿಮ್ಮ ಫ್ರೆಂಡ್ಸ್ ಹತ್ರ, ನಿಮ್ಮ ಫ್ಯಾಮಿಲಿ ಹತ್ರ ಸ್ವಲ್ಪ ಮಾತಾಡಿ. ನಿಮಗೆ ಗೊತ್ತಾಗುತ್ತೆ. ರೈಟ್ ಇಟ್ ಡೌನ್. ಇವಾಗ ಜಿಮ್ ಕಂಟೆಂಟ್ ಆಗಿರ್ಬೋದು, ಕುಕ್ಕಿಂಗ್ ಕಂಟೆಂಟ್ ಆಗಿರ್ಬೋದು, ಇಲ್ಲಾಂದರೆ ವ್ಲಾಗಿಂಗ್ ಆಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ಮಾಡ್ತಿದ್ದಾರೆ. ನೀವು ಇವಾಗ ಸ್ಟ್ಯಾಂಡ್ ಔಟ್ ಆಗಬೇಕಂದ್ರೆ ಎಲ್ಲರಿಗಿಂತ ಡಿಫ್ರೆಂಟಾಗಿ ಏನಾದರೂ ಯೋಚನೆ ಮಾಡಲೇಬೇಕು. ಹೆಂಗೆ ನಾವಿಬ್ಬರು ಟ್ವಿನ್ಸ್ ಆ ನಿಶನ್ ನಾವು ಹಿಡ್ಕೊಂಡ್ವೋ ಅದೇ ಥರ ನೀವು ನಿಮ್ಮ ಲೈಫಲ್ಲಿ ಏನು ಮಾಡ್ತಿದ್ದೀರಾ ವೆರಿ ಯೂನಿಕ್. ಇವಾಗ DIYs ಅಂತ ಇರುತ್ತೆ, ಡೂ ಇಟ್ ಯುವರ್ ಸೆಲ್ಫ್ ಅಂತ. ಯಾರೂ ಮಾಡ್ತಿಲ್ಲ ಅದನ್ನು ತುಂಬ ಜನ. ಅದನ್ನು ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮತ್ತು ಟ್ರಕ್ಕಿಂಗ್ ವ್ಲಾಗ್ಸ್ ಎಲ್ಲ ತುಂಬ ಜನ ಮಾಡ್ತಿದ್ದಾರೆ. ಟ್ರಕ್ಕಿಂಗಲ್ಲಿ ದವಾ ಇದೆ ಅಲ್ಲಿ, ಇಲ್ಲಾಂದರೆ ಏನೋ ಇದನ್ನು ತುಳಿದ್ಬಿಟ್ವಿ ನಾವು, ನಿಂಬೆಹಣ್ಣು ತುಳಿದ್ಬಿಟ್ಟು. ಸೊ ಆ ಥರದ್ದು ಯೂನಿಕ್, ಡಿಫ್ರೆಂಟ್, ಯೂನಿಕ್ ಆಗಿ. ಮತ್ತು ನಿಮ್ಮ ಪ್ಯಾಷನ್ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋಸ್ನ ನಿಮ್ಮ ಪ್ಯಾಷನ್ ಮೇಲೆ ಮಾಡಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇವತ್ತಿಗೆ ಇಷ್ಟೇ. ಸೊ ಪ್ರಮೋಷನ್ಸ್ ಎಲ್ಲ ಹೆಂಗೆ ಸಿಕ್ತು, ಪ್ರಮೋಷನ್ಸ್ ಅಲ್ಲಿ ಹೆಂಗೆ ದುಡ್ಡು ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. Oh my God.